ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ಟೆರೆಸ್ ಗಾರ್ಡನ್ ಹೇಗೆ ಮಾಡಿದ್ದೀನಿ ಅನ್ನೋದು ನೋಡೋಣ. ಹಾಗೆ ಇವತ್ತು ಟಿಫನ್ ಲಂಚ್ ಏನು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಸಣ್ಣ ಇನ್ಫಾರ್ಮೇಷನ್ ಕ್ಲಿಪ್ಪಿಂಗ್ಸ್. ಪುಳಿಯೋಗರೆ ಮಾರ್ನಿಂಗ್ ಟಿಫನ್ಗೆ. ಸೊ ಮಧ್ಯಾಹ್ನ ದಾಲ್ ಮಾಡಿಟ್ಟಿದ್ದೀನಿ. ಮಧ್ಯಾಹ್ನಕ್ಕೆ ಇನ್ನು ಈವ್ನಿಂಗಿಗೆ ಪಲ್ಯ, ಬಾಳೆಕಾಯಿ ಪಲ್ಯ ಮಾಡಿದ್ದೀನಿ. ಸೊ ಮಕ್ಕಳಿಗೆ ಶಾವಿಗೆ ಬಾತ್ ಮಾರ್ನಿಂಗ್ ಟಿಫನ್. ಸೊ ಇವತ್ತಿನ ಅಡುಗೆ ಹೀಗಿತ್ತು. ಸುಮ್ಮನೆ ಸಣ್ಣದೊಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಯಾವಾಗಲೂ ಹೇಳ್ತಾ ಇದ್ದೆ ಗಾರ್ಡನಿಂಗ್ ಟೆರೆಸಲ್ಲಿ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಅದರಿಂದನೇ ಪುದೀನ ಮೊನ್ನೆ ಪಲಾವ್ಗೆ ಅಂತೆಲ್ಲ ಕಟ್ ಮಾಡ್ಕೊಂಬಂದಿದ್ದೆ. ಕಡ್ಡಿನ ಮೇಲೆ ಎಸೆಯೋಣ ಅಂದ್ಕೊಂಡೆ, ಬೇಡ ನೋಡೋಣ ಪಾಟ್ಗೆ ಹಾಕೋಣ ಅಂದ್ಬಿಟ್ಟು ಒಂದು ಗ್ಲಾಸ್ಗೆ ನೀರು ಹಾಕಿ ಹಾಗೆ ಇಟ್ಟಿದ್ದೆ. ಸೊ ಒಂದು 5 days ಆಯಿತು. ಎಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ರೂಟ್ ಎಲ್ಲ ಬಂದಿದೆ ನೋಡಿ, ಖುಷಿಯಾಗೋಯಿತು. ಆಮೇಲೆಲ್ಲ ಕಡ್ಡಿ ಇದ್ದಿದ್ದೆಲ್ಲ ನೀಟಾಗೆಲ್ಲ ಚಿಗುರ್ಕೊಂಡಿದೆ ನೋಡಿ, ತುಂಬ ಖುಷಿಯಾಯಿತು. ಸೊ ಅದೊಂದು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹಾಕಿದ್ದೀನಿ. ಅರ್ಜೆಂಟಿಗೆ ಬೇಕು ಅಂದರೆ ಈ ಪುದೀನ ಸೊಪ್ಪು ಚಟ್ನಿ ಇದಕ್ಕೆಲ್ಲ ಬೇಕಂದರೆ ಸಿಕ್ಕಲ್ಲ. ನಾವು ಅದಕ್ಕೋಸ್ಕರ ಒಂದೊಂದು ಕಟ್ ತರಬೇಕು. ಅದಕ್ಕೆ ತಂದು ಎಷ್ಟೋ ಸರಿ ನಾನೇ ವೇಸ್ಟ್ ಮಾಡಿದ್ದೀನಿ. ಒಂದು ಚಟ್ನಿಗೆ ತೊಗೊಂಬಂದ್ಬಿಟ್ಟು ವೇಸ್ಟ್ ಆಗಿರುತ್ತೆ. ಸೊ ಇದು ಬೇಕಂತಂದರೆ ನಮ್ಮ ಗಾರ್ಡನ್ನಲ್ಲೇ ಬೆಳ್ಕೊಂಬಿಟ್ರೆ ಈಸಿ. ನೋಡಿ, ಈ ಥರ ಕಡ್ಡಿ ಹಾಕಿಟ್ಬಿಟ್ರೆ ಅದು ಚೆನ್ನಾಗಿ ಬರುತ್ತೆ. ನಮ್ಗೆ ಯಾವಾಗ ಬೇಕೋ ಅವಾಗ ನಾವು ಅದನ್ನು ಹಾರ್ವೆಸ್ಟಿಂಗ್ ಮಾಡ್ಕೋಬೋದು. ನೋಡಿ, ಬರೀ ನೀರಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ. ನನಗೂ ಆಶ್ಚರ್ಯ ಆಗೋಯಿತು. ಸಣ್ಣ ಕಡ್ಡಿನೂ ಕೂಡ ವೇಸ್ಟ್ ಆಗಿಲ್ಲ, ಎಲ್ಲದರಲ್ಲೂ ರೂಟಿಂಗ್ ಬಂದಿದೆ. ನೋಡಿ, ಇಷ್ಟ ಆಯಿತು. ನೋಡೋಣ ಇದನ್ನು ಮೇಲ್ಗಡೆ ಟೆರೆಸ್ಗೆ ಹೋದಾಗ ಪಾಟ್ಗೆಲ್ಲ ಹಾಕೋಣ, ಚೆನ್ನಾಗಿ ಬರುತ್ತೆ. ಸೊ ಐ ಹೋಪ್ ಇದು ಬಂದೆ. ಏಕೆಂದರೆ ಲಾಸ್ಟ್ ಟೈಮೆಲ್ಲ ಕಡ್ಡಿ ಬರೀ ಹಾಗೆ ಹಾಕಿದ್ದೀನಿ, ಅದೆಲ್ಲ ರೂಟ್ ಬಿಟ್ಟು ಅದೇ ಬಂದಿದೆ. ಸೊ ಇದು ಆಲ್ರೆಡಿ ರೂಟೆಲ್ಲ ಫಾರ್ಮೇಷನ್ ಆಗಿದೆ. ಹಾಕಿ ಇದನ್ನ ವೀಡಿಯೋನ ನಿಮಗೆ ಒಂದಿನ ಶೇರ್ ಮಾಡ್ತೀನಿ. ನಾನು ಟೆರೆಸಲ್ಲಿ ಗಾರ್ಡನಿಂಗ್ ಮಾಡೋಣ, ಟೆರೆಸ್ ಗಾರ್ಡನ್ ಮಾಡೋಣ ಅಂತ ತುಂಬ ಸರಿ ಅಂದ್ಕೊಂಡು ಮಾಡೋಕ್ಕಾಗಲಿಲ್ಲ. ಸೊ ಫೈನಲಿ ಸ್ಟಾರ್ಟ್ ಮಾಡಿದ್ದೀನಿ. 2.5 ಆಯಿತು. ಫಸ್ಟು ಹೀಗಿತ್ತು ನಮ್ಮ ಟೆರೆಸ್. ಎಷ್ಟೋ ವರ್ಷದ ಪಾಟ್ಗಳು, ಇದೆಲ್ಲ ಯಾವಾಗಿನ ಮಣ್ಣು ಗೊತ್ತಿಲ್ಲ, ಹೆಂಗಿದೆಯೋ ಹಾಗೆ ಈ ಥರ ಎಲ್ಲ ಇತ್ತು. ನಾನೆಲ್ಲ ಫಸ್ಟು ಮನೆ ಹತ್ರ ಮುಂದೆ ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಕ್ಕೊಂಡೆ. ಪ್ಲ್ಯಾಂಟ್ಗಳು ಚೆನ್ನಾಗಿ ಬಂತು. ಆಮೇಲೆ ಬಾಲ್ಕನಿಗೆ ತೊಗೊಂಡೋದೆ. ಅಲ್ಲಿ ಪ್ಲೇಸ್ ಹಾಕೋಲ್ಲ, ಬಿಸಿಲು ಬರೋಲ್ಲ. ಸೊ ಫೈನಲಿ ಟೆರೆಸ್ಗೆ ಹಾಕೋಣ ಅಂತ ಹಾಕಿದೆ. ನೋಡಿ, ಈ ಥರ ಆಗಿದೆ. ಫಸ್ಟ್ ಅವರೆಕಾಯಿ ಫ್ಲವರಿಂಗ್ ಬಂದಿದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಮಲ್ಬೆರಿ ಕೂಡ ಅಷ್ಟೇ ಫ್ಲವರಿಂಗ್ ಮತ್ತು ಫ್ರೂಟಿಂಗ್ ಸ್ಟಾರ್ಟ್ ಆಗಿದೆ. ನೋಡಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಾವು ಹಾಕಿರೋ ಪ್ಲ್ಯಾಂಟಲ್ಲಿ ಈ ಥರ ಎಲ್ಲ ಫ್ಲವರಿಂಗ್ ಬಂದು ಫ್ರೂಟಿಂಗ್ ಸ್ಟಾರ್ಟ್ ಆಗಿಬಿಟ್ರೆ ಅದು ನೋಡೋಕ್ಕೆ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ಸಣ್ಣ ಸಣ್ಣ ಖುಷಿಗಳು ನಮ್ಮ ಲೈಫಲ್ಲಿ ಮಿಸ್ ಮಾಡ್ಕೋಬಾರ್ದು ಅಂದ್ಕೋತೀನಿ. ಇವತ್ತು ನೋಡಿ ಹೀಗಿದೆ. ಒಂದು 2-2.5 ತಿಂಗಳಾಯಿತು ಈ ಥರ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿ. ಇದು ಹೇಗೆ ಸ್ಟಾರ್ಟ್ ಮಾಡಿದೆ, ಹೀಗೆ ಇದನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಷ್ಟು ಪ್ರಾಬ್ಲಮ್ಸ್ ಆಯಿತು, ಏನೇನೆಲ್ಲ ಫೇಸ್ ಮಾಡಿದೆ ಅನ್ನೋದನ್ನು ನಿಮಗಿನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ಕಾಣಿಸುತ್ತಲ್ಲ ಪುದೀನ, ಇದರಿಂದನೇ ನಾನು ಫಸ್ಟ್ ಕಟ್ ಮಾಡ್ಕೊಂಡಿದ್ದು. ಇದು ಗೋವಾ ಪ್ಲ್ಯಾಂಟು. ಇದು ನೋಡಿ, ಮಲ್ಬೆರಿ ಫ್ರೂಟಿಂಗ್ ಆ್ಯಂಡ್ ಫ್ಲವರಿಂಗ್ ಆಗಿದೆ. ಅದು ಎಷ್ಟು ಸರಿ ನೋಡಿದ್ದೀನಿ. ಒಂದು ಸರಿ ಹಾರ್ವೆಸ್ಟು ಮಾಡಿದ್ದೀನಿ, ಬಟ್ ಅವಾಗ ಒಂದು 5 ಏನೋ ಬಂದಿತ್ತು. ಆಮೇಲೆ ನೋಡಿ, ಇದೆಲ್ಲ ಪ್ಲ್ಯಾಂಟು ಗೋವಾ. ಆ ಕಡೆ ಲೆಮನ್ ಪ್ಲ್ಯಾಂಟ್ ಇದೆ. ಕೆಲವೊಂದು ಫ್ರೂಟು ಫ್ಲವರಿಂಗ್ದೆಲ್ಲ ಹಾಕಿದ್ದೀನಿ. ಈಗೆಲ್ಲ ಚೆನ್ನಾಗಿ ಬರ್ತಾ ಇದೆ. ಜಸ್ಟ್ 2.5 ಮಂತ್ಗೆ ಇಷ್ಟು ಚೆನ್ನಾಗಿ ಬಂದಿದೆ. ನೋಡೋಣ, ಇದೆಲ್ಲ ಮತ್ತೆ ರೀಪಾಟಿಂಗ್ ಮಾಡಬೇಕು. ನೋಡಿ, ಈ ಥರ ಫಸ್ಟ್ ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಕ್ಕೊಂಡಿದ್ದೆ. ಆಮೇಲೆ ತೆಗೆದೆಲ್ಲ ಈಗೆಲ್ಲ ಸಪ್ರೇಟ್ ಒಂದೊಂದು ಪಾಟ್ಗೆ ಹಾಕಿದ್ದೀನಿ. ಇನ್ನೂ ಚೆನ್ನಾಗಿ ಡೆವಲಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲದರಲ್ಲೂ ಟೊಮೆಟೊ ಬಂದುಬಿಟ್ಟಿದೆ. ನೋಡಿ, ಇಲ್ಲೂ ಅಷ್ಟೇ ಮಲ್ಬೆರಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡೋಕ್ಕೆ ಅದಕ್ಕೆ ಎಷ್ಟು ಖುಷಿಯಾಗುತ್ತೋ. ನೋಡೋಣ, ಈ ಥರ ನಾವು ಹಾಕಿರೋ ಪ್ಲ್ಯಾಂಟಲ್ಲಿ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಇದರಿಂದ ಮಕ್ಳಿಗೂ ಒಳ್ಳೆ ಲರ್ನಿಂಗ್ಸ್ ಆಗುತ್ತೆ, ನಮಗೂ ಕಣ್ಣಿಗೆ ತಂಪು, ಮನಸ್ಸಿಗೆ ಖುಷಿ ಆಗುತ್ತೆ. ನೋಡಿ, ಟೊಮೆಟೊ ಹಣ್ಣು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದೆಲ್ಲ ನಾನು ಆರ್ಗ್ಯಾನಿಕ್ ಮನೆಯಲ್ಲೇ ಕಿಚನ್ ವೇಸ್ಟ್ ಹಾಕಿರ್ತೀನಿ ನೋಡಿ, ಅದರಿಂದ ಬಂದಿರೋದು. ಇದು ಅರೇಬಿಯನ್ ಮಲ್ಲಿಗೆ ಅಂತ. ಇದಕ್ಕೊಂದು ಹಿಸ್ಟ್ರಿ ಇದೆ. ನಾನು ಸರಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಕಾಲೇಜಿಂದ ತೊಗೊಂಬಂದು ಹಾಕಿದ್ದು. ಸೊ ಇವೆಲ್ಲ ಕೆಲವು ಫ್ರೂಟ್ಸ್ ಪ್ಲ್ಯಾಂಟು ನನಗೂ ಗೊತ್ತಿಲ್ಲ. ನೋಡೋಣ, ಅದೆಲ್ಲ ನೆಕ್ಸ್ಟ್ ಆದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಬಿಳಿ ಬಸಳೆ ಸೊಪ್ಪು. ಇದು ಯಾವುದೇ ಫ್ರೂಟ್ ಪ್ಲ್ಯಾಂಟ್ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಫ್ರೂಟ್ ಪ್ಲ್ಯಾಂಟು. ಇದು ಪಪ್ಪಾಯ ಎಲ್ಲ ಕಟ್ ಮಾಡಿ ಮಿಕ್ಕಿರೋ ಸೀಡ್ಸ್ನ ಹಾಕಿದ್ದೆ, ಅದೇ ಬಂದಿದೆ. ಇದು ಪುಂಡಿ ಮತ್ತು ಗೋಂಗೂರು ಸೊಪ್ಪು ಅಂತಾರಲ್ಲ, ಆಂಧ್ರದ ಕಡೆ ಎಲ್ಲ ಚಟ್ನಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ, ಹುಳಿ ಇರುತ್ತೆ ಇದು ಸೊಪ್ಪು. ಅದು ನೆಕ್ಸ್ಟ್ ಅದು ಶಂಖುಪುಷ್ಪ ಅಂತಾರಲ್ಲ, ಅದು ಹರ್ಬಲ್ ಟೀ ಎಲ್ಲ ಮಾಡ್ತಾರೆ. ಸೊ ಅದಕ್ಕೆ ನನಗೆ ಅದೆಲ್ಲ ಸೀಡ್ ಸಿಕ್ತು, ತಂದು ಹಾಕಿದ್ದೆ, ಚೆನ್ನಾಗಿ ಬರ್ತಾಯಿದೆ. ಇದು ಮ್ಯಾಂಗೋ ಪ್ಲ್ಯಾಂಟು. ಇದು ರೀಪಾಟಿಂಗ್ ಮಾಡಬೇಕು, ಪಾಟ್ ಚೇಂಜ್ ಮಾಡಬೇಕು. ಕೆಳಗಡೆ ಹೆಂಗಿತ್ತು ತಂದು ಹಂಗೆ ಇಟ್ಟಿದ್ದೀನಿ. ಇದೆಲ್ಲ ಡ್ರ್ಯಾಗನ್ ಫ್ರೂಟು. ನಾನೇ ಸೀಡ್ಸ್ ಹಾಕಿದ್ದೆ, ಅದು ಚೆನ್ನಾಗಿ ಬಂದಿದೆ. ಮಕ್ಕಳು ತಿಂದಾದ್ಮೇಲೆ ಮಿಕ್ಕಿರೋ ಫ್ರೂಟ್ಸ್ನ ಸುಮ್ಮನೆ ಹಾಗೆ ಹಾಕಿದೆ, ಅದು ಸೀಡ್ಸ್ ಚೆನ್ನಾಗಿ ಪ್ಲ್ಯಾಂಟ್ ಬಂದಿದೆ. ಲಾಂಗ್ ಮಲ್ಬೆರಿ. ಇದು ಅಂಜೀರ ಪ್ಲ್ಯಾಂಟು. ಅವರೇ ಗಿಡ. ನೋಡಿ, ಎಲೆ ಬಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಪಪ್ಪಾಯ, ಅದು ತೋರಿಸಿದ್ನಲ್ಲ ಸೀಡ್ಸ್, ಅದು ಎಷ್ಟು ಚೆನ್ನಾಗಿ ಬಂದಿದೆ. ಇದು ರೀಪಾಟಿಂಗ್ ಮಾಡಬೇಕು. ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತಲ್ಲ ನಾವು ಹಾಕಿದ್ದೆಲ್ಲ ಹಿಂಗೆ ಬಂದರೆ. ನೋಡಿ, ಲಾಂಗ್ ಮಲ್ಬೆರಿ ತುಂಬ ಸಂಪಾಗಿ ಬೆಳೆದಿದೆ.
ನೋಡೋಣ ಇದು ಫ್ರೂಟಿಂಗಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕ್ಲಿಪ್ಪಿಂಗ್ಸ್ನ. ಅವರೆಕಾಯಿ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಮಧ್ಯದಲ್ಲಿ ದೊಡ್ಡ ಪತ್ರೆ ಗಿಡ ಇದೆ, ಕಾಣಿಸ್ತಾ ಇಲ್ಲ. ನೋಡೋಣ ಅವರೆಕಾಯಿ ಏನಾದ್ರು ಬಿಟ್ಟು ನಿಮ್ಮ ಜೊತೆ ಅದರ ಬಗ್ಗೆ ಶೇರ್ ಮಾಡ್ತೀನಿ. ಇದು ಕೆಂಪು ಬಸಳೆ ಮತ್ತು ಬಿಳಿ ಬಸಳೆ ಎರಡೂ ಇದೆ. ಸುಮ್ಮನೆ ಕಡ್ಡಿ ಹಾಕಿರೋದು ಅದೇ ಬಂದಿದೆ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ. ನಾವು ಪಲಾವ್ಗೆಲ್ಲ ಬಳಸ್ತೀವಲ್ಲ, ಪಲಾವ್ ಎಲೆ ಇದನ್ನು ಡ್ರೈ ಮಾಡಿ ಕೊಡ್ತಾರಲ್ಲ, ಸೊ ಅದು ಪ್ಲ್ಯಾಂಟ್ ಬರಲ್ಲ ಅಂದ್ಕೊಂಡೆ, ಚೆನ್ನಾಗಿ ಬಂದಿದೆ, ಅದನ್ನು ಖುಷಿ ಆಯಿತು. ಟೊಮೊಟೊ ಎಲ್ಲ ಕಡೆ ಟೊಮೆಟೊನು ಫ್ಲಾರಿಂಗ್ ಬಂದಿದೆ, ತುಂಬ ಖುಷಿ ಆಯಿತು. ಪುದೀನ ಆಗಲೇ ತೋರಿಸಿದ್ದೇನಲ್ಲ, ಅದು ಕಡ್ಡಿ ಇದಕ್ಕೆ ಹಾಕಿದ್ದೀನಿ. ಹಾಗೆ ಅದು ಬದನೆಕಾಯಿ ಗಿಡ, ಇದು ಬ್ಲ್ಯಾಕ್ಬೆರಿ ಪ್ಲ್ಯಾಂಟು. ನೋಡೋಣ ಅದ್ರಲ್ಲಿ ಫ್ಲವರಿಂಗ್ ಅದು ಫ್ರೂಟ್ ಆದರೆ ನಿಮಗೆ ಶೇರ್ ಮಾಡ್ತೀನಿ. ಇದು ಚೆರಿ ಪ್ಲ್ಯಾಂಟ್ ಅನ್ಕೋತೀನಿ ಮೇ ಬಿ. ಇಷ್ಟೊಂದು ಪ್ಲ್ಯಾಂಟ್ಸ್ಗಳಿದೆ ನೋಡಿ. ಅಲ್ಲಿ ಪಲಾವ್ಗೆ ನಾನು ಹಾಕ್ತೀನಲ್ಲ ಯಾವಾಗಲೂ ಪಲಾವ್ ಸಾಮಾನಿದು ಅಂತ ತೋರಿಸ್ತೀನಲ್ಲ ಅದು. ಇದು ಸಪೋಟ ಪ್ಲ್ಯಾಂಟು. ಇನ್ನು ತುಂಬ ಟೈಮ್ ತೊಗೊಳುತ್ತೆ ಫ್ರೂಟ್ ಎಲ್ಲ ಆಗೋಕ್ಕೆ. ಸೊ ನೋಡೋಣ, ಮುಂದೆ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಹೇಗೆ ಬರುತ್ತೆ, ಎಷ್ಟು ಸಕ್ಸಸ್ ಆಗ್ತೀನಿ, ಎಷ್ಟು ಫೇಲಿಯರ್ ಆಗುತ್ತೆ ಗೊತ್ತಿಲ್ಲಲ್ಲ. ಇದು ಏನೋ ಸೊಪ್ಪು ಅಂತಾರೆ, ಏನು ಸೊಪ್ಪು ಅಂತ ನನಗೆ ಗೊತ್ತಿಲ್ಲ. ಎಲ್ಲೋ ಸಿಕ್ಕಿದ್ದು ಹಾಕಿದೆ. ಅದೊಂದು ಸರಿ ಪಲ್ಯನೂ ಕೂಡ ಮಾಡಿದ್ದೀನಿ. ಅದು ಕಟ್ ಮಾಡ್ದಂಗೆಲ್ಲ ಚೆನ್ನಾಗಿ ಚಿಗುರುತ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಸೊಪ್ಪು ಅಂತ. ನೋಡಿ ಇದೆಲ್ಲ ಅವರೆಕಾಯಿ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಹೀರೆಕಾಯಿಯೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಬಟ್ ಬಳ್ಳಿ ಹಾಕಿ ಒಣಗ್ತಾ ಇದೆ. ಏನು ರೀಸನ್ ಅಂತ ನಂಗೆ ಗೊತ್ತಿಲ್ಲ. ಸುಮ್ಮನೆ ಎಲ್ಲ ಹಾಕಿರ್ತೀನಿ, ಅದು ಎಷ್ಟು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಯಾಕೆಂದರೆ ನನಗೂ ಇದು ಹೊಸ ಎಕ್ಸ್ಪೆರಿಮೆಂಟ್ ಅಷ್ಟೇ. ಆಲೂಗಡ್ಡೆ ಮೊಳಕೆ ಬಂದಿತ್ತು ಅಂತ ಹಾಕಿದ್ದೆ, ಅದು ಚಿಗುರಿದೆ. ಇದು ಟೊಮೆಟೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದು ನೋಡೋಕ್ಕೆ ಖುಷಿ ಆಗುತ್ತೆ. ಫ್ಯಾಷನ್ ಫ್ರೂಟ್ ಪ್ಲ್ಯಾಂಟು, ಅದು ಯಾಕೋ ಮೇಲೂ ಬರ್ತಾಯಿಲ್ಲ, ಒಣಗ್ತಾನಿಲ್ಲ, ಹಂಗಿದೆ. ನಿಂಬೆಹಣ್ಣಿನ ಗಿಡ, ಇದು ಎಲ್ಲ ಕಡೆ ಟೊಮೆಟೊ ತುಂಬ ಚೆನ್ನಾಗಿ ಬಂದಿದೆ. ಕೆಲವೊಂದು ಸರಿ ಟೊಮೆಟೊ ಚೆನ್ನಾಗಿ ಬಂದಿರುತ್ತೆ, ಬಟ್ ಚಿಕ್ಕದು ಹಂಗಂಗೆ ಬಿದ್ದೋಗಿರುತ್ತೆ, ಏನಂತ ಗೊತ್ತಿಲ್ಲ. ಅದು ಯಾಕೆ ಏನು ಅಂತ ನಿಮ್ಗೇನಾದ್ರು ಗೊತ್ತಿರೋ ನನಗೆ ಹೇಳಿ. ನೋಡಿ ಡ್ರ್ಯಾಗನ್ ಫ್ರೂಟು, ಇನ್ನೂ ಎಷ್ಟೊಂದು ಪ್ಲ್ಯಾಂಟ್ಗಳಿದೆ. ಇದೆಲ್ಲ ರೀಪಾಟಿಂಗ್ ಮಾಡಬೇಕು. ನೋಡೋಣ ಒಂದಿನ ಅದೆಲ್ಲ ಮಾಡಿ. ಇನ್ನೂ ತುಂಬ ಕೆಲಸ ಇದೆ. ನಿಮ್ಮ ಸಜೆಷನ್ ಕೂಡ ಬೇಕು, ಯಾಕಂದರೆ ನನಗೆ ಇದ್ರ ಬಗ್ಗೆ ಯಾವುದೇ ಐಡಿಯಾ ಇಲ್ಲ. ಸುಮ್ಮನೆ ಒಂದು ರ್ಯಾಂಡಮಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾರ್ವೆಸ್ಟಿಂಗ್ ಮಾಡಿದೆ ಮೊನ್ನೆ. ಎಷ್ಟೊಂದು ಪ್ಲ್ಯಾಂಟ್ಗಳೆಲ್ಲ ಇದೆ. ಇದರಿಂದ ಹೇಗೆ ಅಂದರೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಮನೆ ಮುಂದೆ ಒಂದು ಗಿಡ ನೆಡೋದು ಒಂದೇ. ಈಗ ಟೈಮು ಜಾಗ ಸಾಕಾಗಲ್ಲ ಅಲ್ಲಿ ಅಂದರೆ ಮನೆ ಮೇಲ್ಗಡೆ ಕೂಡ ಹಾಕ್ಕೋಬೋದು. ಇದು ಆಲ್ ಸ್ಪೈಸಸ್ ಅಂತ. ಇದು ಒಂದು ಎಲೆ ಎಷ್ಟು ಸ್ಮೆಲ್ ಇರುತ್ತೆ ಅಂದರೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಸ್ಮೆಲ್ಲು ಫ್ಲೇವರ್ ಕೊಡುತ್ತೆ ಇದು. ಸೊ ಇದನ್ನು ರೈಸ್ ಪಾತ್ಗೆಲ್ಲ ಹಾಕ್ಬೋದು ಅಂತ ಹೇಳ್ತಾರೆ. ನೋಡೋಣ ಒಂದಿನ ಹಾಕೋಣ. ಈ ಪಲಾವ್ ಎಲೆನೋ ಅದನ್ನು ಮಿಕ್ಸ್ ಮಾಡಿ ಹಾಕಿ, ಇನ್ನೊಂದು ಪಲಾವ್ ಎಲೆ ಇದೆಯಲ್ಲ ಅದು 3 ಹಾಕಿ ಒಂದಿನ ರೈಸ್ ಪಾತ್ ಮಾಡೋಣ. ಈ ಥರ ಇದೆ. ಬಂದರೆ ಟೈಮ್ ಪಾಸ್ 1 hour 2 hour ಹೆಂಗೆ ಹೋಗುತ್ತೆ ಇಲ್ಲಿ ಅನ್ನೋದೇ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದು 2 ತಿಂಗಳಿಗೆ ಇಷ್ಟು ಚೆನ್ನಾಗಿ ಆಗಿದೆ ಅಂದರೆ ನನಗೂ ಖುಷಿ ಕೊಡ್ತಾ ಇದೆ. ನೋಡೋಣ, ಇದನ್ನು ಇನ್ನೂ ಸ್ವಲ್ಪ ಚೇಂಜಸ್ ಮಾಡಬೇಕು, ಇನ್ನೂ ಡೆವಲಪ್ ಮಾಡಬೇಕು. ಇದನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲ, ಸ್ವಲ್ಪ ಪ್ಲ್ಯಾಂಟ್ಗಳು ಅಡ್ಜಸ್ಟ್ ಆಗಲಿ ಅಂತ ಬಿಟ್ಟಿದ್ದೀನಿ. ನೋಡೋಣ, ಇದೆಲ್ಲ ಇನ್ನು ಮುಂದೆ ಚೆನ್ನಾಗಿ ಡೆವಲಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಏನಾದರೂ ಸಜೆಷನ್ ಇದ್ದರೆ ಕೊಡಿ, ನೋಡೋಣ ಇನ್ನು ಹೇಗೆ ಡೆವಲಪ್ ಮಾಡ್ಬೋದು, ಇನ್ನು ಯಾವ ಥರ ಮಾಡ್ಬೋದು. ಏಕೆಂದರೆ ನನಗೂ ಇದು ಹೊಸದು. ಸ್ವಲ್ಪ ನನಗೆಲ್ಲ ಗಿಡಗಳ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ನಾನೇ ಮಾಡ್ತಾ ಇರೋದು. ಅದ್ರ ಬಗ್ಗೆ ನನಗೇನು ಎಲ್ಲೂ ಅನುಭವ ಇಲ್ಲ, ಏನಿಲ್ಲ. ಮಣ್ಣಿಗೆ ಬೀಜ ಹಾಕೋದು, ಚಿಗುರಿದಾಗ ಖುಷಿ ಪಡೋದು, ಒಣಗಿದಾಗ ಬೇಜಾರಾಗುತ್ತೆ. ಸೊ ಪುದೀನ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಆಲೂಗಡ್ಡೆ ನಾನು ಆಗಲೇ ಹೇಳಿದ್ನಲ್ಲ, ಅದು ಚಿಕ್ಕದು ಬಂದಿತ್ತು. ಸೊ ಏನು ಮಾಡೋದು, ಏನು ಮಾಡೋಕ್ಕೆ ಬರಲ್ಲ ಅಂದ್ಬಿಟ್ಟು ಅದು ಕಾಂಪೋಸ್ಟ್ ಆಗಲಿ ಅಂತ ಅದನ್ನೆಲ್ಲ ಹಂಗಂಗೆ ಬಿಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.